ಇವತ್ತು ಬೆಳಗ್ಗೆ ಹಾಗೆ ಸುಮ್ಮನೆ ರೋಡಲ್ಲಿ ಪಾಸ್ ಆಗಬೇಕಾದ್ರೆ ಒಬ್ರು ಆಂಟಿ ತುಳಸಿ ಗಿಡಕ್ಕೆ ಹಾಲು ಹಾಕ್ತಿದ್ನ ನೋಡಿದೆ. ಅವ್ರು ತುಳಸಿ ಗಿಡಕ್ಕೆ ಹಾಲು ಹಾಕ್ತಿದ್ರೆ ಅದ್ರ ಎದುರುಗಡೆನೆ ಒಂದು ಮಗು ನಿಂತ್ಕೊಂಡು ಅವ್ರು ಹಾಲು ಹಾಕೋದನ್ನೇ ನೋಡ್ತಾ ಇತ್ತು. ನೋ ಅಫೆನ್ಸ್, ನನಗನ್ಸಿದ್ದೇನು ಅಂತ ಅಂದ್ರೆ ಅದೇ ಹಾಲನ್ನ ಆ ಮಗು ಕೊಟ್ಟಿದ್ರೆ ಆ ಮಗು ಹೊಟ್ಟೆ ತುಂಬೋದಲ್ವಾ. ನನ್ನ ಪ್ರಕಾರ ಭಗವಂತನ ಮೆಚ್ಚೋದಿಕ್ಕೆ ನಮ್ ನಿಷ್ಕಲ್ಮಶವಾದ ಭಕ್ತಿ ಒಂದೇ ಸಾಕು. ಚೋಟುದ್ದ ಇದ್ದ ನನ್ನ ಮಗ ಇವಾಗ ಎಷ್ಟುದ್ದ ಬೆಳೆದಿದ್ದಾನೆ ನೋಡಿ. ನಮ್ಮಮ್ಮ ಹೊರಗಡೆ ನೀರೊಲೆಗೆ ಉರಿ ಹಾಕ್ತಾ ಇದ್ರೆ ಅವ್ನು ನಿಂತ್ಕೊಂಡು ವಾಕ್ ಮಾಡ್ಕೊಂಡು ರೋಡಲ್ಲಿ ಇರೋರ್ನೆಲ್ಲ ಮಾತಾಡಿಸ್ತಾ ಇದ್ದ. ಇಷ್ಟೆಲ್ಲಾ ಬುದ್ಧಿ ಇರೋ ರಾಜ್ಕುಮಾರ ಮಾಡಿರೋ ಕೆಲಸ ಏನು ಗೊತ್ತಾ? ಸಂಜೆ ಎಲ್ಲೂ ಮನೇಲಿ ಕಾಣಿಸ್ತಾ ಇಲ್ವಲ್ಲ ಅಂತ ನಾನು ನಮ್ಮಮ್ಮ ಇಡೀ ಮನೆ ಹುಡುಕ್ತಾ ಇದೀವಿ. ಇವ್ನ್ ನೋಡಿದ್ರೆ ರೂಮ್ ಅಲ್ಲಿರೋ ಮಂಚದ ಕೆಳಗಡೆ ಹೋಗಿ ಕುತ್ಕೊಂಡಿದ್ದಾನೆ. ಅವಾಗ ನಮಗೆ ಫ್ಲಾಶ್ ಆಗ್ಲಿಲ್ಲ, ಬಟ್ ಅವ್ನು ಹೊರಗಡೆ ಬಂದ್ಮೇಲೆ ಅನ್ನಿಸ್ತು ಮಂಚದ ಕೆಳಗಡೆ ಎಷ್ಟೊಂದು ಮಳೆಗಳಿದೆ, ಅಕಸ್ಮಾತ್ ಏನಾದ್ರು ಅವ್ನ ತಲೆಗದು ಚುಚ್ಕೊಂಡಿದ್ರೆ ಅಂತ. ಮಕ್ಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ಅವ್ರು ಮಾಡೋ ಈ ತರ್ಲೆಗಳನ್ನೆಲ್ಲ ಸ್ಟಾಪ್ ಮಾಡೋದಕ್ಕಾಗಲ್ಲ. ಇಷ್ಟೆಲ್ಲ ಆಕ್ಟಿವ್ ಆಗಿರೋ ನನ್ ಬಂಗಾರ ಕರೆಕ್ಟಾಗಿ ಊಟ ಕೊಡೋ ಟೈಮಿಗೆ ನಿದ್ದೆ ಬರುತ್ತೆ ಅವನಿಗೆ. ಬಾಯಲ್ಲಿ ತಿಟ್ಟಿದ ತಕ್ಷಣನೇ ಸಾಕು ತೂಗುಡ್ಸಕ್ ಶುರು ಮಾಡ್ತಾನೆ. ಇದು ನಿಜವಾಗ್ಲೂ ಬರ್ತಿರೋ ನಿದ್ದೆನಾ ಇಲ್ಲ ಊಟದಿಂದ ತಪ್ಪಿಸ್ಕೊಳಕ್ ಆಡ್ತಿರೋ ನಾಟಕಣ ಅಂತಾನೆ ಗೊತ್ತಾಗಲ್ಲ. ಅದನ್ನು ಇಷ್ಟಲ್ಲೇ ಕಂಡು ಹಿಡಿಯೋಣ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ಬ್ಲಾಗ್ ಜೊತೆ ನಾಳೆ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.